ರವಿಶಂಕರ್ ಗುರೂಜಿ ಸಿಕ್ಕಾಪಟ್ಟೆ ಪ್ರಭಾವಿ. ಎಲ್ಲೆಲ್ಲಿಂದ ಒತ್ತಡ ತರ್ತಾರೋ ಗೊತ್ತಿಲ್ಲ. ಅಂಥವರ ವಿರುದ್ಧ ತನಿಖೆಗೆ ಆದೇಶವನ್ನು ಮಾಡಿದೆಯಲ್ಲ ಸರ್ಕಾರ. ಅಫ್ಕೋರ್ಸ್ ಸರ್ಕಾರಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಅದ್ರ ಜೊತೆಗೆ ಆಶ್ಚರ್ಯ ಕೂಡ ಆಗ್ತಾ ಇದೆ. 291 ಎಕರೆ 38 ಗುಂಟೆ ಜಮೀನನ್ನು ಅಕ್ರಮವಾಗಿ ಕಬಳಿಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಕೆಲವು ಗ್ರಾಮಗಳ ರೈತರ ಜಮೀನನ್ನು ಇವರು ಗುತ್ತಿಗೆಗೆ ಹಾಕ್ಕೊಂಡಿದ್ದಾರೆ. ಅದು 2015ಕ್ಕೆ ಗುತ್ತಿಗೆ ಅವಧಿ ಮುಗಿದಿದ್ರೂ ಅವರಿಗೆ ಭೂಮಿಯನ್ನು ವಾಪಸ್ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ದಲಿತ ಸಂಘಟನೆಯ ಕಾರ್ಯಕರ್ತರು, ನಾಯಕರು, ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದರು ಬಹಳ ದಿನಗಳಿಂದ. ಹೈಕೋರ್ಟ್ ಏನು ಅಂದರೆ ಇದೆಲ್ಲವನ್ನು ತನಿಖೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ, ಕಂದಾಯ ಇಲಾಖೆಗೆ ನಿರ್ದೇಶನವನ್ನು ಕೊಟ್ಟಿತ್ತು. ಭೂ ಸಮೀಕ್ಷೆಯನ್ನು ಮಾಡಲಿಕ್ಕೆ, ವರದಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಒಂದು ತನಿಖಾ ತಂಡವನ್ನು ರಚಿಸಿದೆ. ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಬಳ್ಳಾರಿನಲ್ಲಿ ನಡೆದಂತಹ ಗಣಿಗಾರಿಕೆಗಳಿಗೆ ಸಂಬಂಧಪಟ್ಟಂತೆ, ಒತ್ತುವರಿಗಳಿಗೆ ಸಂಬಂಧಪಟ್ಟಂತೆ, ಗಡಿ ಒತ್ತುವರಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದ್ದವರು. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಬುಕನ್ಕೆರೆ. ರಾಜ್ಯ ಸರ್ಕಾರ ಬಹಳ ದೊಡ್ಡ ಧೈರ್ಯವನ್ನು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಕಂದಾಯ ಸಚಿವರೂ ಆದಂತಹ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಧೈರ್ಯ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಪರಮೇಶ್ವರ್ ಇಂಥ ಧೈರ್ಯವನ್ನು ಮಾಡ್ತಾರೆ ಅಂತ ಬಹುಶಃ ಯಾರೊಬ್ಬರೂ ಊಹಿಸಿರ್ಲಿಕ್ಕಿಲ್ಲ. ಯಾಕಂದರೆ ಬಹಳ ಪ್ರಭಾವಿ ಅಂತಲೇ ಹೇಳಲಾಗುವ ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ ವಿರುದ್ಧ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಅಕ್ರಮ ಭೂ ಕಬಳಿಕೆ ಆರೋಪ ಬಂದ ಹಿನ್ನೆಲೆಯಲ್ಲಿ ತನಿಖೆ ಮಾಡಲಿಕ್ಕೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ ಸರ್ಕಾರ, ಕಂದಾಯ ಇಲಾಖೆ. ರವಿಶಂಕರ್ ಗುರೂಜಿ ಸಿಕ್ಕಾಪಟ್ಟೆ ಪ್ರಭಾವಿ. ಎಲ್ಲೆಲ್ಲಿಂದ ಒತ್ತಡ ತರ್ತಾರೋ ಗೊತ್ತಿಲ್ಲ. ಅಂಥವರ ವಿರುದ್ಧ ತನಿಖೆಗೆ ಆದೇಶವನ್ನು ಮಾಡಿದೆಯಲ್ಲ ಸರ್ಕಾರ. ಅಫ್ಕೋರ್ಸ್ ಸರ್ಕಾರಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಅದ್ರ ಜೊತೆಗೆ ಆಶ್ಚರ್ಯ ಕೂಡ ಆಗ್ತಾ ಇದೆ. ಇದು ಎಲ್ಲಾಗಿರೋದು ಅಂದರೆ ಬೆಂಗಳೂರು ದಕ್ಷಿಣ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಕಗ್ಗಲ್ಲಿಪುರ ಗ್ರಾಮದಲ್ಲಿ ರವಿಶಂಕರ್ ಗುರೂಜಿ 291 ಎಕರೆ 38 ಗುಂಟೆ ಜಮೀನನ್ನು ಅಕ್ರಮವಾಗಿ ಕಬಳಿಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಹೇಗೆ ಅಂದರೆ, ಒಂದು ಸರ್ಕಾರಿ ಗೋಮಾಳ ಜಮೀನನ್ನು ಅಕ್ರಮವಾಗಿ ವಶಪಡಿಸ್ಕೊಂಡಿದ್ದಾರೆ, ಅತಿಕ್ರಮ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಕಗ್ಗಲ್ಲಿಪುರ ಗ್ರಾಮದ ಸುತ್ತಮುತ್ತಲಿರುವಂತಹ ಕೆಲವು ಗ್ರಾಮಗಳ ರೈತರ ಜಮೀನನ್ನು ಇವರು ಗುತ್ತಿಗೆಗೆ ಹಾಕ್ಕೊಂಡಿದ್ದಾರೆ. ಗುತ್ತಿಗೆಗೆ ಹಾಕ್ಕೊಂಡು ಅದು 2015ಕ್ಕೆ ಗುತ್ತಿಗೆ ಅವಧಿ ಮುಗಿದಿದ್ರೂ ಅವರಿಗೆ ಭೂಮಿಯನ್ನು ವಾಪಸ್ ಕೊಟ್ಟಿಲ್ಲ. ಆ ರೀತಿ ವಶಪಡಿಸ್ಕೊಂಡಿದ್ದಾರೆ. ಮತ್ತು ಒಂದು ಇಡೀ ಕೆರೆಯನ್ನು ತಮ್ಮ ಏನು ಆರ್ಟ್ ಆಫ್ ಲಿವಿಂಗ್ ಅನ್ನುವಂಥ ಒಂದು ಸೆಂಟರ್ ಇದೆಯಲ್ಲ, ಅದನ್ನು ಆಶ್ರಮ ಅನ್ಬೇಕಾ ಏನು ಅಂತ ನೀವು ಡಿಸೈಡ್ ಮಾಡಿ, ಇನ್ಸ್ಟಿಟ್ಯೂಷನ್ನ ಏನು ಅಂತ. ಸೊ ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದಲಿತ ಸಂಘಟನೆಯ ಕಾರ್ಯಕರ್ತರು, ನಾಯಕರು, ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದರು ಬಹಳ ದಿನಗಳಿಂದ. ದೂರುಗಳನ್ನು ಸರ್ಕಾರಕ್ಕೆ, ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗೆ ಮತ್ತು ತನಿಖಾ ಸಂಸ್ಥೆಗಳಿಗೂ ಕೂಡ ಕೊಟ್ಟಿದ್ದರು. ಏನೂ ಪ್ರಯೋಜನ ಆಗಿರಲಿಲ್ಲ. ನಡುವೆ ಒಂದು ಬೆಳವಣಿಗೆ ಏನಾಗಿತ್ತು ಅಂತಂದರೆ, ಈ ದೂರುಗಳ ಆಧಾರದ ಮೇಲೆ ದೂರುಗಳು ಹೈಕೋರ್ಟ್ಗೂ ಕೂಡ ಹೋಗಿದ್ವು. ಹೈಕೋರ್ಟ್ ನಿರ್ದೇಶನವನ್ನು ನೀಡಿತ್ತು. ಧೈರ್ಯ ಯಾಕೆ ಮಾಡಿದರೆ ಅಂದರೆ ಈ ಕಾರಣಕ್ಕೆ ಮಾಡಿದ್ದಾರೆ. ಹೈಕೋರ್ಟ್ ಏನು ಅಂದರೆ ಇದೆಲ್ಲವನ್ನು ತನಿಖೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ, ಕಂದಾಯ ಇಲಾಖೆಗೆ ನಿರ್ದೇಶನವನ್ನು ಕೊಟ್ಟಿತ್ತು. ಸೊ ಅದರಿಂದಾಗಿ ಈಗ ಅನಿವಾರ್ಯವಾಗಿ ರವಿಶಂಕರ್ ಗುರೂಜಿ ವಿರುದ್ಧ, ಅವರ ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ತನಿಖೆ ಮಾಡಲಿಕ್ಕೆ, ಅಲ್ಲಿ ಭೂ ಸಮೀಕ್ಷೆಯನ್ನು ಮಾಡಲಿಕ್ಕೆ, ವರದಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಒಂದು ತನಿಖಾ ತಂಡವನ್ನು ರಚಿಸಿದೆ, ವಿಶೇಷ ತನಿಖಾ ತಂಡವನ್ನು. ಧೈರ್ಯ ಯಾಕೆ ಗೊತ್ತಾ? ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿರೋದು ಹಿರಿಯ IAS ಅಧಿಕಾರಿ, ದಕ್ಷ ಅಧಿಕಾರಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರನ್ನು ಈ ತನಿಖಾ ತಂಡದ ಮುಖ್ಯಸ್ಥರನ್ನಾಗಿ ಮಾಡಿದೆ. ಅವರು ಈ ಬೆಂಗಳೂರು ಪ್ರಾದೇಶಿಕ ಕಚೇರಿಯ ಆಯುಕ್ತರು ಕೂಡ ಹೌದು. ಬಹುಶಃ ಆ ಡಿಫಾಲ್ಟ್ ಆಗಿ ಅವರಿರೋದ್ರಿಂದ
ವಿಶೇಷ ತನಿಖಾ ತಂಡದ ನೇತೃತ್ವವನ್ನು ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಟ್ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಿರೋದ್ರಿಂದ ಒಂದು ಹೋಪ್ಸ್ ಇಡ್ಬೋದು. ಯಾಕೆಂದರೆ ಇದೇ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಬಳ್ಳಾರಿನಲ್ಲಿ ನಡೆದಂತಹ ಗಣಿಗಾರಿಕೆಗಳಿಗೆ ಸಂಬಂಧಪಟ್ಟಂತೆ, ಒತ್ತುವರಿಗಳಿಗೆ ಸಂಬಂಧಪಟ್ಟಂತೆ, ಗಡಿ ಒತ್ತುವರಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದ್ದವರು. ಆಗಲೇ ಅವರು ದಕ್ಷ ಅಧಿಕಾರಿ ಅಂತ ಹೆಸರು ಮಾಡಿದ್ದವರು. ಅದರಿಂದಾಗಿ ಹೋಪ್ಸ್ ಅವರು ನಿಷ್ಪಕ್ಷವಾಗಿ ತನಿಖೆಯನ್ನು ಮಾಡ್ಬೋದು ಅಂತ. ಸರ್ಕಾರಿ ಆದೇಶದಲ್ಲಿದೆ ನಿಷ್ಪಕ್ಷವಾಗಿ ತನಿಖೆ ಮಾಡಬೇಕು ಅಂತ. ಬೇರೆ ಅಧಿಕಾರಿಗಳಾಗಿದ್ದರೆ ಮಾಡ್ತಿದ್ರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಆಗಿರೋದ್ರಿಂದ ಮಾಡ್ಬೋದು ಅನ್ನುವಂಥ ನಿರೀಕ್ಷೆ ಉಟ್ಕೊಂಡಿದೆ. ಈಗ ಏನು 291 ಎಕರೆ 38 ಗುಂಟೆ ಅಂದರೆ ಆಲ್ಮೋಸ್ಟ್ 292 ಎಕರೆ ಜಮೀನನ್ನು ಆರ್ಟ್ ಆಫ್ ಲಿವಿಂಗು ಬೇರೆ ಬೇರೆ ಥರದಲ್ಲಿ ಒತ್ತುವರಿ ಮಾಡ್ಕೊಂಬಿಟ್ಟಿದೆ, ಕಬಳಿಕೆ ಮಾಡ್ಕೊಂಬಿಟ್ಟಿದೆ. ಈಗ ಬೇರೆ ಬೇರೆ ರೀತಿಯಲ್ಲಿ ಅದನ್ನೆಲ್ಲವನ್ನು ತನಿಖೆ ಮಾಡಬೇಕು. ಅಂದರೆ ಸರ್ವೆ ನಂಬರ್ಗಳನ್ನು ಆಧರಿಸಿ ಸಮೀಕ್ಷೆ ಮಾಡಿ ಮತ್ತು ಸ್ಯಾಟಲೈಟ್ ಮೂಲಕ ತನಿಖೆಯನ್ನು ಮಾಡಿ ಎಲ್ಲವನ್ನು ಮಾಡಿ ಸರ್ಕಾರಕ್ಕೆ ಈ ಆಮ್ಲಾನ್ ಬಿಸ್ವಾಸ್ ನೇತೃತ್ವದ ತಂಡ ವರದಿಯನ್ನು ಕೊಡಬೇಕು. ಅದಕ್ಕೆ 3 ತಿಂಗಳ ಕಾಲಾವಕಾಶವನ್ನು ಕೊಡಲಾಗಿದೆ. 3 ತಿಂಗಳು ತಗೋಬೋದು ಅಥವಾ ಒಂದು ಸ್ವಲ್ಪ ಕಾಲಾವಕಾಶವನ್ನು ತಗೊಳ್ಬೋದು ಅವರು ಹೆಚ್ಚುವರಿಯಾಗಿ. ಒಟ್ಟಿನಲ್ಲಿ ಆ ಹಂತಕ್ಕೆ ಬಂದು ನಿಂತಿದೆ ಸರ್ಕಾರ. ಇಷ್ಟೊಂದು ಅಂದರೆ ಈ ರವಿಶಂಕರ್ ಗುರೂಜಿಯಂತಹ ಪ್ರಭಾವಿ ಮತ್ತು ಇದು ಪ್ರಮಾಣದಲ್ಲಿ ದೊಡ್ಡದು. ನಾನಾಗಲೇ ಹೇಳಿದ್ನಲ್ಲ, ಸುಮಾರು 292 ಎಕರೆ ಜಮೀನನ್ನು ವಶಪಡಿಸ್ಕೊಂಡಿರುವಂಥ ವಿಷಯ. ಮತ್ತೀಗ ಅಲ್ಲಿ ಆಲ್ರೆಡಿ ಕಟ್ಟಡಗಳೆಲ್ಲ ಆಗ್ಬಿಟ್ಟಿದ್ದಾವೆ, ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ, ಬೇರೆ ಬೇರೆ ರೀತಿಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಕ್ರಮ ಸಕ್ರಮ ಏನೋ ಅದಕ್ಕೆ ಏನಾದರೂ ಅವರು ಅರ್ಜಿ ಹಾಕ್ಕೊಂಡ್ರೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಿಸಿದಾರಲ್ಲ, ಅದನ್ನು ಸೇರಿದಂತೆ ಸರ್ಕಾರ ಈಗ 292 ಎಕರೆ ಜಮೀನನ್ನು ವಶಪಡಿಸ್ಕೊಳ್ಬೇಕಾಗಿದೆ. ಮತ್ತು 2015ರಿಂದ ಇಲ್ಲಿವರೆಗೆ ಏನವರು ರೈತರ ಕೈಯಲ್ಲಿ ಕೆಲವು ಗುತ್ತಿಗೆಯನ್ನು ತೆಗೆದುಕೊಂಡಿದ್ರು, ಲೀಸ್ ಬೇಸ್ ಮೇಲೆ ತೊಗೊಂಡಿದ್ರಲ್ಲ, ಅವ್ರಿಗೆ ಕಾಂಪನ್ಸೇಷನನ್ನು ಕೂಡ ಕೊಡಿಸ್ಬೇಕಾಗತ್ತೆ. ಅದನ್ನು ಮಾಡುತ್ತಾ ಸರ್ಕಾರ? ಫಸ್ಟ್ ಆಫ್ ಆಲ್ ಇದೊಂದು ಫೇರ್ ತನಿಖೆ ಆಗುತ್ತೆ. ನನಗೆ ಆಮ್ಲಾನ್ ಬಿಸ್ವಾಸ್ ಅವರ ಮೇಲೆ ಎಳ್ಳಷ್ಟು ಅಪನಂಬಿಕೆ ಇಲ್ಲ. ಸರ್ಕಾರದ ಮೇಲೆ ಇರೋದು. ಸರ್ಕಾರ ಯಾವುದೇ ರೀತಿ ಒತ್ತಡ ಇರಲ್ವಾ, ಫೇರ್ ಆಗಿ ತನಿಖೆ ನಡೀಲಿಕ್ಕೆ, ಸಮೀಕ್ಷೆ ನಡೀಲಿಕ್ಕೆ, ವರದಿ ಕೊಡಲಿಕ್ಕೆ ಬಿಡುತ್ತಾ? ನಾಗಲೇ ಹೇಳಿದ್ನಲ್ಲ, ಬೈ ಡಿಫಾಲ್ಟ್ ಆಗಿ ಅವರು ಬೆಂಗಳೂರು ಪ್ರಾದೇಶಿಕ ಕಚೇರಿಯ ಆಯುಕ್ತರಾಗಿರುವ ಕಾರಣಕ್ಕೋಸ್ಕರ ಅವರನ್ನು ವಿಶೇಷ ತನಿಖಾ ತಂಡದ ಮುಖ್ಯಸ್ಥರನ್ನಾಗಿ ನೇಮಿಸಿರಬಹುದು. ಇಲ್ಲದೇ ಇದ್ದಿದ್ರೆ ಅವರು ದಕ್ಷರು ಅನ್ನೋ ಕಾರಣಕ್ಕೋಸ್ಕರ ಈ ಕೇಸ್ಗೆ ಅವರನ್ನು ತಂದು ಕೊಡ್ತಿದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಮತ್ತು ಕೋರ್ಟ್ ಒಂದು ಇಂಟರ್ಫಿಯರೆನ್ಸ್ ಇದೆಯಲ್ಲ, ಅದರಿಂದಾಗಿ ಕೂಡ ಮಾಡಿದೆ. ಈಗ ಸರ್ಕಾರ ಏನು ಮಾಡಬೇಕು ಅಂತಂದರೆ, ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರಿಗೆ ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಈಗ ಒಂದು 10 ಜನ ಅಧಿಕಾರಿಗಳನ್ನ, ಹಿರಿಯ ಅಧಿಕಾರಿಗಳನ್ನ ಅವರ ತಂಡಕ್ಕೆ ಕೊಟ್ಟಿದೆ, ವಿಶೇಷ ತನಿಖಾ ತಂಡಕ್ಕೆ. ಅದ್ರ ಜೊತೆಗೆ ಅಗತ್ಯ ಸಹಕಾರವನ್ನು ಕೂಡ ಕೊಡಬೇಕು, ಒತ್ತಡವನ್ನು ಹೇರಬಾರ್ದು. ಫೇರ್ ಆಗಿ ತನಿಖೆ ಆಗಲಿ. ನಿಜಕ್ಕೂ ಆ 292 ಎಕರೆ ಆರ್ಟ್ ಆಫ್ ಲಿವಿಂಗ್ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದರೆ ಇಟ್ಸ್ ಓಕೆ. ಇಲ್ಲದೇ ಇದ್ದರೆ, ರೈತರಿಂದ ಕಬಳಿಸಿದರೆ, ಸರ್ಕಾರದ ಗೋಮಾಳ ಜಮೀನನ್ನು ಕಬಳಿಸಿದರೆ, ಕೆರೆಯನ್ನು ಒತ್ತುವರಿ ಮಾಡಿದರೆ, ಕೆರೆಯ ಪೂರ್ತಿಯಾಗಿ ಒತ್ತುವರಿ ಅಷ್ಟೇ ಅಲ್ಲ, ಇಡೀ ಕೆರೆಯನ್ನೇ ಅಪೋಷಣ ತಗೊಂಬಿಟ್ಟಿದ್ದಾರಲ್ಲ ಆರ್ಟ್ ಆಫ್ ಲಿವಿಂಗ್ನವರು. ಅಂದರೆ ಸರ್ಕಾರ ಹೊರಡಿಸಿರುವ ಆದೇಶದಲ್ಲಿ ಈ ಮಾತಿದೆ, ಹಿಂಗೆಲ್ಲ ಆಗಿದೆ ಅಂತ ಮೇಲ್ನೋಟಕ್ಕೆ ಕೇಳಿಬಂದಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ದೂರು ದಾಖಲಾಗಿತ್ತು. ದೂರನ್ನ ಅನ್ವಯಿಸಿ ಹೈಕೋರ್ಟ್ ಇಂಥದ್ದೊಂದು ನಿರ್ದೇಶನವನ್ನು ನೀಡಿದೆ ಅಂತ ಸರ್ಕಾರ ಹೊರಡಿಸಿರುವಂಥ ಆದೇಶ ಪತ್ರದಲ್ಲಿ ಇದೆ. ಕಂದಾಯ ಇಲಾಖೆಯ ಕಾರ್ಯದರ್ಶಿ ಮಹಾಂತಯ್ಯ ಅನ್ನುವಂಥವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಇಷ್ಟೆಲ್ಲ ಗುರುತರವಾದಂಥ ಆರೋಪ ಇದೆ. ಆರೋಪ ಸೂಕ್ತವಾಗಿ ತನಿಖೆ ಆಗುತ್ತಾ, ಸತ್ಯ ಹೊರಗಡೆ ಬರುತ್ತಾ, ಯಾರು ಜಮೀನನ್ನು ಕಳ್ಕೊಂಡಿದ್ದಾರಲ್ಲ ಅವರಿಗೆ ಮತ್ತೆ ಜಮೀನು ಸಿಗುತ್ತಾ, ಸರ್ಕಾರಕ್ಕೆ ಜಮೀನು ವಾಪಸ್ಸಾಗುತ್ತಾ, ಜೊತೆಗೆ ಶಿಕ್ಷೆ ಆಗುತ್ತಾ? ಆರ್ಟ್ ಆಫ್ ಲಿವಿಂಗ್ ಆ್ಯಂಡ್ ರವಿಶಂಕರ್ ಗುರೂಜಿ ಒಬ್ಬರು ಮಾತ್ರ ಅಲ್ಲ, ಅವರು ಸೇರಿದಂತೆ
ಒಟ್ಟು 5 ಜನರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಅವ್ರಿಗೆ ಸಮನ್ ಮಾಡ್ಬೋದು ಅಂತ ಕೂಡ ಹೇಳಲಾಗಿದೆ. ಅದನ್ನೆಲ್ಲವ ಆಗುತ್ತಾ? ಈ ಪ್ರಶ್ನೆಗಳೇ ಇದ್ದಾವೆ. ಅಂದರೆ ಸರ್ಕಾರದ ಮೇಲೆ, ಸರ್ಕಾರದ ನಡೆಯ ಮೇಲೆ ಸ್ವಲ್ಪ ಅನುಮಾನಗಳಿದ್ದಾವೆ ಸಾರ್ವಜನಿಕವಾಗಿ. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ನಿಮಗೇನು ಅನ್ನಿಸ್ತು ಅಂತ ನೀವು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ